ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ದೇವರ ಪ್ರಾರ್ಥನೆಯ ವಂದನೆಗಳು. ದೇವರ ಈ ಶುಭ ಮುಂಜಾನೆಯನ್ನು ಕೊಟ್ಟುದಕ್ಕಾಗಿ ದೇವರಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ. ದೇವರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಿರುವಂಥ ಈ ಕೃಪೆಗಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಗೆ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ಮಹಿಮೆಪಡಿಸಿ ನಂತರ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಹಾಲೆಲೂಯ್ಯ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ನಾವೆಲ್ಲರ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ನಮ್ಮ ಜೀವವುಳ್ಳ ತಂದೆಯೇ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತುತಿ ಸ್ತೋತ್ರ ಎಂಬುದಲ್ಲಿ ವಾಸ ಮಾಡುವ ಆತನೇ ನಿಮಗೆ ಸ್ತೋತ್ರ. ಕರ್ತಾದಿ ಕರ್ತನು ಮಹಿಮೆ ಉಳ್ಳ ಪರಿಶುದ್ಧನೂ ಆಗಿರುವ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಈ ಮುಂಜಾನೆಯ ಪ್ರಾರ್ಥನೆಯ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ಕೂಡಿ ಬಂದಿರುವಂಥ ಎಲ್ಲ ಪ್ರತಿ ಒಬ್ಬ ಸಹೋದರ ಸಹೋದರನ್ನು ನನ್ನನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕಳೆಗೆ ಒಪ್ಪಿಸಿಕೊಡುತ್ತೀರಪ್ಪ. ಕರ್ತನೆ, ಆಡುವಂಥ ಹಾಡನ್ನು ಕರ್ತನೆ ಹಾಡಲ್ಲಿ ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ ಸ್ವಾಮಿ. ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನಮ್ಮನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನಿಮ್ಮ ನಾಮ ಮಹಿಮೆಗಾಗಿಯೇ ತಂದೆಯೇ ಸ್ವಾಮಿ. ನೀವು ಕೊಟ್ಟಿರುವಂಥ ಆಲೋಚನೆಗಾಗಿ ಸ್ತೋತ್ರ. ಎಲ್ಲವನ್ನು ನಿಮ್ಮ ಪರಿಶುದ್ಧವಾದ ಕಡೆಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಪ್ರತಿಯೊಬ್ಬರೊಂದಿಗೆ ನೀನು ಮಾತನಾಡು ಕರ್ತನೆ. ಪ್ರತಿಯೊಬ್ಬರಿಗೂ ಸ್ವಾಮಿ, ಪ್ರತಿಯೊಬ್ಬರ ಹೃದಯಗಳೊಂದಿಗೂ ನೀನು ಮಾತಾಡುವಂಥ ದೇವರು. ಪ್ರತಿಯೊಬ್ಬರ ಜೀವಿತಗಳು ಈ ವಾಕ್ಯದ ಮುಖಾಂತರ, ಈ ಟೆಲಿಕಾಸ್ಟ್ ಮುಖಾಂತರ ಸ್ವಾಮಿ, ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಪ್ರತಿಯೊಬ್ಬರ ಜೀವಿತಗಳು ಮನಶಾಂತರ ಹೊಂದಲಿ. ಪ್ರತಿಯೊಬ್ಬರ ಜೀವಿತಗಳು ರಕ್ಷಣೆಗೆ ಬರೋದಕ್ಕಾಗಿ ಸ್ತೋತ್ರ. ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ. ಸರ್ವಶಕ್ತನಾದ ದೇವರ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ಜೀವಳ ತಂದೆಯೇ. ಆಮೇನ್, 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 ಆಮೇನ್. ಓಕೆ, ಪ್ರೀತಿಯ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಸಮಯದಲ್ಲಿ ಒಂದು ಹಾಡನ್ನು ಆಡಿಕೊಂಡು ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯ. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯ. ಎಲ್ ಶಡಾಯ್ ಸರ್ವಶಕ್ತನೇ, ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯಾಗೆ ನನ್ನನ್ನು ಕಾಯುವಾತನೇ. ಯೆಹೋವ ರೂವ ನನ್ನ ಒಳ್ಳೆಯ ಕುರುಬನೇ, ಯೆಹೋವ ರೂವ ನನ್ನ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ
ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವ ರಾಫಾ ನನ್ನ ಸೌಖ್ಯದಾತನೇ, ಯೆಹೋವ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿಯ ಆರಾಧನೆ. ಆಮೆನ್, ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ಕ್ವಿಕ್ಕಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಪ್ರಾರ್ಥನೆಯೊಂದಿಗೆ ನಾವು ಕರ್ತನ ದೇವರ ಪ್ರಸನ್ನತೆಯನ್ನು ಬರಮಾಡಿಕೊಳ್ಳೋಣ. ಕರ್ತನ ಇಲ್ಲದೆ ನಾವೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ದೇವರು ಮಾಡಿರುವಂಥದ್ದು ಬಹಳವಾಗಿದೆ. ಯಾಕೆಂದರೆ ದೇವರು ಪ್ರೀತಿಸಿರುವುದೆಂದರೆ ನೀವು ಸಹ ಇವತ್ತು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆತನ ವಾಕ್ಯಗಳನ್ನು ಕೇಳೋದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರು ಕೊಟ್ಟಂಥ ಪ್ರೀತಿಗಾಗಿ, ದೇವರು ಕೊಟ್ಟಂಥ ಆರೋಗ್ಯಕ್ಕಾಗಿ ಆತನಿಗೆ ವಂದನೆಯನ್ನು ಸಲ್ಲಿಸೋಣ. ಯೆಹೋವ ರಾಫಾ, ಯೆಹೋವ ಈರೆ ಒದಗಿಸುವ ಆತನು ತಂದೆ, ನಿಮಗೆ ಸ್ತೋತ್ರ. ಕರ್ತನಾದ ದೇವರೇ, ಯೆಹೋವ ರಾಫಾ ಆರೋಗ್ಯದಾಯಕನಾದ ದೇವರೇ, ಯೆಹೋವ ರುವ ಕರ್ತನೇ, ಅಪ್ಪ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತುತಿ ಸ್ತೋತ್ರ ಎಂಬುದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯಾದಂಥ ದೇವರೇ, ಪರಿಶುದ್ಧನೂ ಆಗಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯಾದಂಥ ಸರ್ವಶಕ್ತನಾದ ದೇವರೇ, ನಿಮಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕರ್ತನೇ ಸ್ವಾಮಿ, ನಿಮಗೆ ಸ್ತೋತ್ರ ಅಪ್ಪ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಕೂಡಿ ಬಂದಿರುವಂಥ ಎಲ್ಲ ಜನರನ್ನು ಸ್ವಾಮಿ, ಕರ್ತನೇ ದಿನ ವಾಕ್ಯಗಳನ್ನು ಆಲಿಸುವಂಥ ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ, ಕರ್ತನೇ ನಿಮ್ಮ ಪರಿಶುದ್ಧವಾದ ಕರಳಿಗೆ ಒಪ್ಪಿಸಿಕೊಡ್ತೀನಪ್ಪ. ಕರ್ತಾವೇ, ನಿಮಗೆಲ್ಲವನ್ನು ಮಾಡಲು ಸಾಧ್ಯ, ನಂಬಲು ಸಾಧ್ಯ. ಕರ್ತನೆ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ವಾಗ್ದಾನ ಮಾಡಿದ ಆತ ನೀನು ಸ್ವಾಮಿ. ನಂಬಿಕೆಯನ್ನು ಹೆಚ್ಚಿಸುವನು, ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಸ್ವಾಮಿ ಪ್ರತಿಫಲವಾಗಿ ಕೊಡುವಾತನು ನೀನೇ ಸ್ವಾಮಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಮಗಳೇ, ಮಗನೇ ಅಂತ ಹೇಳಿದಂಥ ದೇವರೇ ಸ್ವಾಮಿ, ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸುವಾಗ ಕರ್ತನೆ, ಪ್ರತಿಯೊಬ್ಬರ ಹೃದಯಗಳನ್ನು ಮಾರ್ಪಾಡು ಹೊಂದಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರತಿಯೊಬ್ಬರ ಹೃದಯಗಳನ್ನು ನೀನು ಮುಟ್ಟಪ್ಪ, ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ. ಅವರ ಹೃದಯಗಳು ಸ್ವಾಮಿ, ಅವರ ಹೃದಯಗಳಲ್ಲಿ ಕರ್ತನೆ ಅಪ್ಪ, ನಿನಗೆ ಜಾಗವನ್ನು ಕೊಡುವಂಥ ಪ್ರತಿಯೊಂದು ಹೃದಯಗಳಲ್ಲಿ ಕರ್ತನೆ ಅಪ್ಪ, ಹರ್ಷಿಸಿ ಉಲ್ಲಾಸಿಸಿ ಕರ್ತನೆ, ನಿಮ್ಮ ನಾಮ ಮಹಿಮೆಯನ್ನು ನೀವೇ ಪಡಿಸಿಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಸ್ವಾಮಿ. ತಂದೆಯೇ, ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಶಾಂತಿ, ಸಮಾಧಾನ, ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನೀವು ನನ್ನ ಹೆಸರಿನಲ್ಲಿ ಏನನ್ನು ಬೇಡಿಕೊಳ್ಳುವಿರೋ ಅದನ್ನು ನಾನು ನೆರವೇರಿಸ್ತೀನಿ ಎಂಬುದಾಗಿ ಹೇಳಿದ್ದ ದೇವರೇ, ಪ್ರತಿಯೊಬ್ಬೊಬ್ಬರ ಜೀವಿತಗಳು ಸ್ವಾಮಿ ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ ಬೆಳೆಯಲಿ, ಮಾರ್ಪಾಡೊಂದಲಿ, ಆಶೀರ್ವಾದ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ, ನಿಜವಾದ ದೇವರು ಕ್ರಿಸ್ತನಿಂದ ತಿಳಿದುಕೊಳ್ಳಲಿ ಸ್ವಾಮಿ. ಹಲ್ಲೆಲೂಯಾ. ನಿಮ್ಮ ನಾಮ ಮಹಿಮೆಗಾಗಿ ಕರ್ತನೆ ದುಡಿಯುವಂಥ ಪ್ರತಿಯೊಂದು ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡ್ತೀನಪ್ಪ. ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಿಸಲ್ಪಟ್ಟಂಥ ಕುಟುಂಬಗಳಾಗಿ ಕರ್ತನೆ, ಅವರ ಕುಂದುಕೊರತೆಗಳ ನೀಗಿ ಹೋಗುವಂತೆ ಕರ್ತನೆ, ಅವರ ರೋಗ ಬಾಧೆಗಳು ಬಂಧನಗಳಿಂದ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಎಂದು ಸ್ವಾಮಿ ಸರ್ವಶಕ್ತನಾದ ದೇವರ ನಾಮದಲ್ಲಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಹಲ್ಲೆಲೂಯಾ. ತಂದೆಯೇ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಕೊಟ್ಟೋದಕ್ಕಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ನೀವು ಮಾತನಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ವಂದನೆ ಸಲ್ಲಿಸಿ, ದೇವರ ವಾಕ್ಯಕ್ಕೆ ನಾವು
ಅಮೂಲ್ಯವಾದಂಥ ಈ ಸಮಯವನ್ನು ಕೊಡೋಣ. ದೇವರು ಏನು ಮಾತನಾಡ್ತಾರೋ ಅದು ದೇವರ ಚಿತ್ತದಂತೆ ಆಗುವಂಥದ್ದಾಗಿದೆ. ಹಾಗೆ ನಂಬುವವರ ಜೀವಿತದಲ್ಲಿ ಬೆಳಕು ಆಗುವಂಥದ್ದಾಗಿದೆ. ಹಾಲೆಲೂಯ. ಓಕೆ, ಸಮಯದಲ್ಲಿ ದೇವರ ವಾಕ್ಯಗಳನ್ನು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹಾಲೆಲೂಯ. ದೇವರು ಮಾಡುವಂಥದ್ದು ಒಳ್ಳೆಯ ಕಾರ್ಯಗಳಾಗಿದೆ. ನೋಡಿ, ನಮ್ಮ ಪಾಪಗಳನ್ನು ಎಷ್ಟೇ ಇದ್ದರೂ, ನಮ್ಮ ಪಾಪಗಳನ್ನು ಯಾವ ನೀರಿನಿಂದ ಸ್ನಾನ ಮಾಡಿದರೂ ನಮ್ಮ ಪಾಪಗಳು ಎಂದಿಗೂ ಯಾವಾಗಲೂ ಅಳಿದು ಹೋಗುವಂಥದ್ದಲ್ಲ, ಅಳಿಸು ಹೋಗುವಂಥದ್ದು ಅಲ್ಲ. ನಾವು ಕರ್ತನನ್ನು ಹೃದಯಪೂರ್ವಕವಾಗಿ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ತನ್ನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಹಾಲೆಲೂಯ. ದೇವರು ಮಾಡುವಂಥದ್ದು, ದೇವರು ನಮ್ಮ ಪಾಪಗಳಿಗೋಸ್ಕರವಾಗಿ, ನಮ್ಮ ರೋಗಗಳಿಗೋಸ್ಕರವಾಗಿ, ನಮ್ಮ ಕಣ್ಣೀರುಗಳಿಗೋಸ್ಕರವಾಗಿ, ನಮ್ಮ ಬಾಧೆಗಳಿಗೋಸ್ಕರವಾಗಿ ಕರ್ತನು ಜಜ್ಜಲ್ಪಟ್ಟನು, ಮುರಿಯಲ್ಪಟ್ಟನು, ಮುರಿದೋದನು, ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡಿಕೊಂಡನು. ಹಾಲೆಲೂಯ. ನಾವು ಹೃದಯಪೂರ್ವಕವಾಗಿ ದೇವರನ್ನು ಅಂಗೀಕಾರ ಮಾಡಬೇಕು. ಹೃದಯಪೂರ್ವಕವಾಗಿ ಆಗುತ್ತೋ ಆಗಲ್ವೋ ಅಂತ ನಾವು ಅರಿಕೆ ಮಾಡಬಾರ್ದು. ದೇವರು ನಮಗೆ ರಕ್ಷಣೆ ಕರ್ತನು, ನಮಗೆ ಮಾರ್ಗದರ್ಶಿಯು, ನಮ್ಮ ಪಾಪಗಳನ್ನು ತೊಳೆಯುವಾತನು ಆತನೇ. ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕಾರಣ ಒಬ್ಬರಿದ್ದಾರೆ, ಅವರೇ ಯೇಸು ಕ್ರಿಸ್ತರು. ಹಾಲೆಲೂಯ. ನಾವು ಸಹ ಒಂದು ಹಿಂದೂ ಕುಟುಂಬದಿಂದ ಬಂದಂಥವರು, ಕರ್ತನನ್ನು ಅರಿಯದಂಥ ಜನಾಂಗ. ಆದರೆ ಕರ್ತನು ನಮ್ಮನ್ನು ಕರೆದಂಥ ಆ ಸಮಯಕ್ಕೋಸ್ಕರ ದೇವರು ನಮ್ಮನ್ನು ಕರೆದನು. ಕರ್ತನನ್ನೇ ಅರಿಯದಂಥ ಜನಾಂಗಗಳು ನಾವು ಹಿಂದೂ ಕುಟುಂಬದವರು. ಆದರೆ ಕರ್ತನು ನಮ್ಮನ್ನು ಆರಿಸಿ ತೆಗೆದು ಪರಿಶುದ್ಧರಾಗಿ ಮಾಡಿ ದೇವರ ಒಂದು ಪ್ರೀತಿಯಲ್ಲಿ ನಿಲ್ಲಿಸಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಲೆಲೂಯ. ನೋಡಿ, ಅದಕ್ಕಾಗಿ ಪ್ರತಿಯೊಬ್ಬ ನರ ಮನುಷ್ಯನು ಕರ್ತನನ್ನು ತಿಳಿದುಕೊಳ್ಳಬೇಕು. ಕರ್ತನ ಪ್ರೀತಿ ಏನೆಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವಾಗ, ಕರ್ತನ ಪ್ರೀತಿಯನ್ನು ಅರಿತುಕೊಳ್ಳುವಾಗ, ಕರ್ತನು ಯಾರನ್ನು ತಿಳಿದುಕೊಳ್ಳೋಕ್ಕೆ ಬಯಸುವಾಗ, ನಾವು ಆತುರಪಟ್ಟು ಕರ್ತನನ್ನು ಹುಡುಕುವಾಗ ನಮಗೆ ರಕ್ಷಣೆ ಆಗುವುದು ಖಂಡಿತ. ಹಾಲೆಲೂಯ. ದೇವರು ನೋಡಿ, ದೇವರು ಅದಕ್ಕೆ ಹೇಳ್ತಾರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವವರ ಮೂಲಕ ನೀತಿಯು ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡಿದರ ಮೂಲಕ ರಕ್ಷಣೆ ಆಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದೇ ಇಲ್ಲವೆಂದು ಶಾಸ್ತ್ರವು ಹೇಳುತ್ತದಷ್ಟೇ. ಹಲ್ಲೆಲೂಯಾ. ಇದು ದೇವರ ವಾಕ್ಯ. ಬೈಬಲ್ ಅನ್ನುವುದು ಸತ್ಯವೇದದಲ್ಲಿ ಬರೆದಿರುವಂಥ ಪ್ರತಿಯೊಂದು ವಾಕ್ಯಗಳು ನರ ಮನುಷ್ಯರು ಅವರ ಆಲೋಚನೆಯಂತೆ ಒಂದು ಕವಿತೆ, ಈ ಲೋಕದ ಕವಿತೆಗಳನ್ನಾಗಿ ಬರೆದಿಲ್ಲ. ದೇವರ ಪ್ರೇರೇಪಣೆಯಿಂದ, ದೇವರ ಒಂದು ಪ್ರಸನ್ನತೆಯಲ್ಲಿ, ಪ್ರವಾದಿಗಳ ಕೈಯಲ್ಲಿ ದೇವರು ಬರೆಸಿರುವಂಥ ಸತ್ಯವೇದ. ಹಲ್ಲೆಲೂಯಾ. ಈಗ ನಾವೆಷ್ಟೋ ಪ್ರಪಂಚಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಭೂಕಂಪಗಳು, ಊರುಗಳು ಹತ್ಕೊಂಡು ಹುರಿತಾ ಇರೋದು. ಕಾರಣ, ದೇವರ ವಚನದಲ್ಲಿ ಏನು ಬರೆದಿದೆಯೋ ಅದೆಲ್ಲ ನೆರವೇರಿಕೆ ಸಮೀಪವಾಗ್ತಾ ಇದೆ. ಹಲ್ಲೆಲೂಯಾ. ನಾವು ದೇವರನ್ನು ಅಂಗೀಕರಿಸುವಾಗ, ದೇವರನ್ನು ನಾವು ಅಲ್ಲಗೆಳೆಯದೆ ದೇವರ ಮೆಚ್ಚುಗೆಯಾದ ಜೀವಿತಗಳನ್ನು ನಾವು ಜೀವಿಸುವಾಗ ದೇವರು ಕರ್ತನು ನಮ್ಮ ಜೀವಿತಗಳನ್ನು ಬದಲಾಯಿಸಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಹೃದಯದಿಂದ ಆರೈಕೆ ಮಾಡಿಕೊಂಡು, ಅಂದರೆ ಹೃದಯಪೂರ್ವಕವಾಗಿ ದೇವರನ್ನು ನಾವು ಸ್ವೀಕಾರ ಮಾಡುವಾಗ ನಮಗೆ ರಕ್ಷಣೆ ಆಗುವುದು. ಹಲ್ಲೆಲೂಯಾ. ದೇವರು ಮಾಡುವಂಥದ್ದು, ಕರ್ತನು ದೇವಾದಿ ದೇವನು ಮಾಡುವಂಥದ್ದು ನಮ್ಮ ಜೀವಿತಗಳಲ್ಲಿ ಬಿಡುಗಡೆ, ರಕ್ಷಣೆ. ಅಂದರೆ ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ನಮ್ಮ ಪಾಪಗಳಿಂದ ರಕ್ಷಣೆ, ಶೋಧನೆಗಳಿಂದ ರಕ್ಷಣೆ. ಅನೇಕ ಈ ಲೋಕದ ಕಾರ್ಯಗಳಿಗೆ ಒಳಗಾಗಿರ್ತೀವಿ. ಕರ್ತನು ನಮ್ಮೆಲ್ಲದರಲ್ಲೂ ಬಿಡಿಸಲಿಕ್ಕೆ ಶಕ್ತನು ಒಬ್ಬನೇ. ಹಲ್ಲೆಲೂಯಾ. ನಮ್ಮ ಪಾಪಗಳಿಗೋಸ್ಕರ, ಯಾಕೆಂದರೆ ನಾವು ಹುಟ್ಟಿದ್ದೇ ಪಾಪದಲ್ಲಿ. ನನ್ನಲ್ಲಿ ಪಾಪವಿಲ್ಲ ಅಂತ ಹೇಳಿದರೆ ಅವನೇ ಮೊದಲ ಪಾಪಿಯಾಗಿರ್ತಾನೆ ಎಂದು ಸತ್ಯವೇದ ಹೇಳ್ತದೆ. ಯಾಕೆಂದರೆ ನಾವು ಹುಟ್ಟಿದ್ದೇ ಪಾಪದಲ್ಲಿ. ನಾವು ಯಾರಿಗೂ ಮೋಸ ಮಾಡಿಲ್ವಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ವಲ್ಲ. ನಾವೇನು ಪಾಪ ಮಾಡಿದ್ದೀವಿ ಅಂದರೆ ಮೊದಲ ಪಾಪಿ ನಾವೇ ಆಗಿರ್ತೀವಿ.
ಯಾಕೆಂದರೆ ನಾವು ಹುಟ್ಟಿದ್ದೇ ಪಾಪದಲ್ಲಿ. ಮಾತಾಡುವಂಥ ಮಾತಿಗೂ, ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡಬೇಕಾಗುತ್ತದೆ ಎಂದು ಕರ್ತನಾದ ಸತ್ಯವೇದ ಹೇಳ್ತದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ, ದೇವರು ಬರೆಸಲ್ಪಟ್ಟಿರುವಂಥ ಪ್ರತಿ ಒಂದೊಂದು ವಾಕ್ಯಕ್ಕೂ, ಅಕ್ಷರಕ್ಕೂ ಅದು ಜೀವವುಳ್ಳದಾಗಿದೆ, ಕರ್ತನ ಮಾತಾಗಿದೆ. ಹಲ್ಲೆಲೂಯಾ. ನಾವು ರಕ್ಷಣೆಗೆ ಏನು ಒದಕಬೇಕು, ರಕ್ಷಣೆ ಹೊಂದಿಕೊಳ್ಳಬೇಕಾದರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ನೋಡುವಾಗ, ಕುರಿ ಬಲಿ ಕೊಡ್ತೀವಿ, ನದಿಗಳಿಗೆ ಹೋಗಿ ಮುಳುಗ್ತೀವಿ. ಆ ನದಿಗೆ ಹೋದರೆ ಪಾಪ ಬಿಡುಗಡೆ ಆಗ್ತದೆ, ಈ ನದಿಗೆ ಹೋದರೆ ಪಾಪ ಬಿಡುಗಡೆ ಆಗ್ತದೆ, ಅಲ್ಲಿ ಹೋದರೆ ಸಮಾಧಾನ ಸಿಗುತ್ತೆ, ಇಲ್ಲಿ ಹೋದರೆ ಸಮಾಧಾನ ಸಿಗುತ್ತೆ. ಮತ್ತು ಕುರಿ, ಕೋಣ, ಕೋಳಿ ಮರಿಗಳನ್ನ ನಾವು ಏನು ಮಾಡ್ತೀವಿ, ಬಲಿ ಕೊಡ್ತೀವಿ. ರಕ್ತದಿಂದ ಪಾಪ ಪರಿಹಾರ ಆಗುತ್ತದೆ ಅಂತ. ರಕ್ತದಿಂದ ಪಾಪ ಪರಿಹಾರ ಆಗೋದಿಲ್ಲ. ಪರಿಶುದ್ಧವುಳ್ಳ ರಕ್ತ ಬೇಕು. ಕೋಳಿಯಿಂದ, ಮೇಕೆ ಮರಿಗಳಿಂದ, ಕುರಿಗಳಿಂದ, ಕೋಣಗಳಿಂದ ರಕ್ತದಲ್ಲಿ ಮನುಷ್ಯನ ಪಾಪ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀವವುಳ್ಳ ರಕ್ತ ಬೇಕು. ಪಾಪವನ್ನೇ ಅರಿಯದಂಥ ರಕ್ತ ಬೇಕು. ಆ ರಕ್ತನೇ ಹರಿಸಿದ್ದು ಯೇಸು ಕ್ರಿಸ್ತರೊಬ್ಬರೇ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಇಲ್ಲಿ ದೇವರ ವಾಕ್ಯದಲ್ಲಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10, 11ನೇ ವಚನದಲ್ಲಿ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆರೈಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಆರೈಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ನಂಬಿಕೆ ಇಡ್ತೀವಿ, ಅವಮಾನಕ್ಕೆ ಒಳಗಾಗ್ತೀವಿ. ಸಂಬಂಧಿಕರ ಮೇಲೆ ನಾವು ಕೆಲವೊಂದು ಟೈಮ್ನಲ್ಲಿ ನಮ್ಮ ಕಷ್ಟಗಳಲ್ಲಿ ಕಣ್ಣೀರಿರುವಾಗ ಕೆಲವೊಂದು ವಿಚಾರಗಳಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಡ್ತೀವಿ, ಅವಮಾನ ಹೊಂದ್ತೀವಿ, ಅಪಮಾನಕ್ಕೆ ಒಳಗಾಗ್ತೀವಿ. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಮೇಲೆ ನಂಬಿಕೆ ಇಡುವವನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪಡುವುದಿಲ್ಲ ಎಂಬುದೇ. ಶಾಸ್ತ್ರವು ಹೇಳ್ತದಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರಿಗೂ ಒಬ್ಬನೇ ಕರ್ತನು. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗುವುದೆಂದು ಬರೆದದೆ. ಹಲ್ಲೆಲೂಯಾ. ನಾವು ಪ್ರತಿಯೊಂದು ವಿಷಯಗಳಲ್ಲೂ ಕರ್ತನನ್ನು ನಾವು ಮುಂದಿಡಬೇಕು. ಅಂದರೆ ನಾವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳ ನಮ್ಮ ಜೀವಿತಗಳೇ ದೇವರಿಂದ ಪ್ರಾರಂಭವಾಗುವಾಗ, ದೇವರ ಹೆಸರನ್ನು ಹೇಳಿ ನಾವು ಪ್ರಾರಂಭಿಸುವಾಗ, ಕರ್ತನೆಂದು ಕರ್ತನ ಕರಕ್ಕೆ ನಾವು ಒಪ್ಪಿಸಿಕೊಡುವಾಗ ನಮ್ಮ ಜೀವಿತಗಳ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವಾದಿ ದೇವನು, ಕರ್ತಾದಿ ಕರ್ತನು, ರಕ್ಷಣೆಯ ಕೊಡುವಾತನು, ರಕ್ಷಿಸುವಾತನು, ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಗಳಿಂದ ಬಿಡಿಸುವಾತನು, ನಮ್ಮ ಪಾಪಗಳನ್ನು ತೊಳೆಯುವಾತನು ಒಬ್ಬನೇ. ಕರ್ತಾದಿ ಕರ್ತನು, ಸರ್ವಶಕ್ತನಾದ ದೇವರು, ಪ್ರೀತಿ ಸ್ವರೂಪನಾದ ಸರ್ವವುಳ್ಳ ದೇವರು, ಆತನೊಬ್ಬನೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆವಾಗಲಿ. ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ದೇವರು ಮಾಡಿರುವಂಥದ್ದು ತುಂಬ ಇದೆ. ದೇವರು ಹೇಳುವಂಥದ್ದು ತುಂಬ ಇದೆ. ದೇವರ ಮಹತ್ ಕಾರ್ಯಗಳನ್ನು ಮಾಡೋದರಲ್ಲಿ ಅವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಹಲ್ಲೆಲೂಯಾ. ಈಗ ಎಷ್ಟೋ ಜನ ಇನ್ನು ರಕ್ಷಣೆ ಅಂದರೆ ಏನು, ನಮ್ಮ ಪಾಪ ಪರಿಹಾರ ಅಂದರೆ ಏನು, ಎಷ್ಟೋ ಜನರು ಅಲಿಯುತ್ತಿರೋದು ಉಂಟು, ಅಲ್ದಿ ನಡೀತಾ ಇರೋದು ಉಂಟು. ಆದರೆ ಮಾಡುವಂಥ ಕೆಲಸಗಳಲ್ಲೇ ಪಾಪಗಳಲ್ಲಿ ಬಿದ್ದು ಹೋಗ್ತಾರೆ, ಸೋತು ಹೋಗ್ತಾರೆ. ಹಲ್ಲೆಲೂಯಾ. ಜೀವಿತಗಳನ್ನು ನಾವು ಬದಲಾಯಿಸ್ಕೋಬೇಕಾದ್ರೆ ನಮ್ಮಿಂದ ಆಗಲ್ಲ, ನಮ್ಮ ಸಾಮರ್ಥ್ಯದಿಂದ ಆಗಲ್ಲ. ಕರ್ತನಾದ ಯೇಸು ಕ್ರಿಸ್ತನೆಂದು ಒಬ್ಬರಿಂದಲೇ ಮಾತ್ರ ಸಾಧ್ಯ. ದೇವರ ವಾಕ್ಯಗಳನ್ನು ಹಿಡಿಕೊಂಡು ನಾವು ಆರೈಕೆ ಮಾಡುವಾಗ, ನಿಜವಾದ ದೇವರು ಯಾರಂತ ನಾವು ತಿಳಿದುಕೊಳ್ಳುವಾಗ, ಕರ್ತನ ಸಮೀಪದಲ್ಲಿ ಬಂದು ನಾವು ಪ್ರಾರ್ಥಿಸುವಾಗ, ಕರ್ತನೆಯಿಂದ ನಮಗೆ ಬಿಡುಗಡೆಯನ್ನು ಕೊಡಿರಿ, ನಮ್ಮ ಪಾಪಗಳನ್ನು ತೊಳೆಯಿರಿ ಅಂತ ನಾವು ಆರೈಕೆ ಮಾಡುವಾಗ, ಕರ್ತನಾದ ಯೇಸು ಎಲ್ಲವನ್ನು ಕೊಡಲು ಶಕ್ತರಾಗಿರುತ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ತಿಳಿದುಕೊಳ್ಳಿರಿ. ಸತ್ಯವೇದ ಏನೆಂಬುದನ್ನು ಕರೆಕ್ಟಾಗಿ ತಿಳಿದುಕೊಂಡು ಓದುವುದನ್ನು ನಾವೆಲ್ಲರೂ ಕಲಿಯೋಣ. ಕರ್ತನಾದ ದೇವರ ಕೃಪೆಯನ್ನು ಕೇಳುವಾಗ, ಸರ್ವಶಕ್ತನಾದ ದೇವರ ಆಶ್ರಯವನ್ನು ನಾವು ಆಶ್ರಯಿಸಿಕೊಳ್ಳುವಾಗ ನಮಗೆ ಬಿಡುಗಡೆ,
ನಿಶ್ಚಯ. ಪಾಪ ಪರಿಹಾರ ನಿಶ್ಚಯ. ನಾವು ಕರ್ತನ ಮಕ್ಕಳು ಎನಿಸಿಕೊಳ್ಳುವುದು ನಿಶ್ಚಯ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ದೇವರ ವಾಕ್ಯದ ಮುಖಾಂತರ ಮಾತಾಡೋದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ನಿತ್ಯ ನಿತ್ಯಕ್ಕೂ ಜೀವಿಸುವವನು, ಒಡೆಯನು, ವಾಕ್ಯವಾಗಿ ಮಾತನಾಡುವಾತನು, ಸರ್ವ ಸೃಷ್ಟಿಗಳ ಮೂಲ ಪುರುಷನಾಗಿರುವ ಪರಲೋಕದಲ್ಲಿರುವ ನಮ್ಮ ಜೀವವುಳ್ಳ ತಂದೆಯಾದಂಥ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿ ಕೈಗೊಂಡು ನಡೆಯುವವರ ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತಗಳನ್ನು ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ ಸ್ವಾಮಿ. ಪ್ರತಿಯೊಂದು ಹಳ್ಳಿಗಳಿಗೂ ಸ್ವಾಮಿ, ಗಲ್ಲಿಗಳಿಗೂ ಸ್ವಾಮಿ, ನಿಮ್ಮ ವಾಕ್ಯ ಹಂಚಲ್ಪಡಲಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯ ಅಪ್ಪ, ಅದು ಹಿಂಗಾರು ಮುಂಗಾರು ಮಳೆಯಾಗಿ ಪ್ರತಿಯೊಬ್ಬರ ಮೇಲೆ ಆತ್ಮನ ಅಭಿಷೇಕದಲ್ಲಿ ತುಂಬಿಸುವಂತೆ, ಮುಳುಗಿಸುವಂತೆ ಕರ್ತನಪ್ಪ ನೀನು ಕೃಪೆ ಮಾಡು, ಸಹಾಯ ಮಾಡು. ನೀವು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತಗಳು ದೇವರೇ ನಿಮ್ಮನ್ನೇ ಅಪ್ಪ ಸ್ತುತಿಸಿ ಕೊಂಡಾಡುವಂಥ ಕುಟುಂಬವಾಗಿ ನೀವು ಬಲಪಡಿಸಿರಿ, ಆಶೀರ್ವದಿಸಿರಿ. ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ತಂದೆಯಾದಂಥ ದೇವರೇ, ಕೊಟ್ಟಂಥ ನಿಮ್ಮ ಕೃಪೆಗಾಗಿ ಸ್ತೋತ್ರ. ನಿಮ್ಮ ನಾಮ ಮಹಿಮೆಗಾಗಿ ಸ್ತೋತ್ರ. ಸರ್ವವುಳ್ಳ ಅಧಿಕಾರವುಳ್ಳ ದೇವರೇ ಅಪ್ಪ, ನಿಮಗೆಲ್ಲ ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರದ ಮಧ್ಯದಲ್ಲಿ ವಾಸ ಮಾಡುವಾತನೇ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತಗಳು ಬದಲಾವಣೆ ಆಗೋದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನನ್ನು ಯಾರೆಲ್ಲ ಹೃದಯಪೂರ್ವಕವಾಗಿ ಅಂಗೀಕರಿಸಿಕೊಂಡು ಪ್ರೀತಿಸ್ತಾರೋ, ಯಾರೆಲ್ಲ ನಿಮ್ಮನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸಿ ನಿಮ್ಮನ್ನು ಮಹಿಮೆಪಡಿಸ್ತಾರೋ, ಪ್ರತಿಯೊಬ್ಬರ ಕುಟುಂಬಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಪ್ಪ. ನೀವು ತಾನೇ ಮುಟ್ಟಿರಿ, ಆಶೀರ್ವದಿಸಿರಿ, ಬೆಳೆಸಿಡಿ. ನಿಮಗೋಸ್ಕರ ಫಲಭರಿತವಾದ ಮಕ್ಕಳಾಗಿ ಕರ್ತನೆ ಬೆಳೆಸಿರಿ. ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದೇ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಓಕೆ, ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯದ ಮುಖಾಂತರ ಆಶೀರ್ವದಿಸಲಿ, ನಿಮ್ಮ ಹೃದಯಗಳನ್ನು ಮುಟ್ಟಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.